ನಮಸ್ಕಾರ ಎಲ್ಲರಿಗೂ. ನಾನು ಶಾರದಾ ಮಾತಾಡ್ತಾ ಇರೋದು. ನಮ್ಮದು ಮನಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಚಾನಲಲ್ಲಿ ಇನ್ನೊಂದು ಎಪಿಸೋಡ್ ಬರ್ತಾ ಇದೆ. ಅದು ಮೊದಲಿಗೆ ನಾನು ಹೇಳಿದ್ದೆ ಪುಕ್ಸಟ್ಟ ಪದ್ಮಕ್ಕ ಅಂತಂದು. ಅದು ಯಾಕೋ ನನಗೆ ಟಾಪಿಕ್ ಇಷ್ಟ ಆಗಲಿಲ್ಲ ಅದು ಹೆಸರು, ಹಂಗಾಗಿ ಸ್ವಲ್ಪ ಬದಲಾವಣೆ ಮಾಡಿ ಅದನ್ನು ಪದ್ಮಕ್ಕನ ಸಂಸಾರದ ಕತೆ ಅಂತಂದು ಹೇಳಿ ಮಾಡ್ತಾಯಿದ್ದೀನಿ. ಇವಾಗೇನು ಬರ್ತಾ ಇದ್ದಾವಲ್ಲ ಎಪಿಸೋಡು, ಒಂದಿನ ಹಳ್ಳಿ ಜೀವನದ ಸೊಬಗು ಬರುತ್ತೆ, ಇನ್ನೊಂದಿನ ಹೊಸ ಸ್ಟೋರಿ ಏನು ಮಾಡ್ತಾ ಇದ್ದೀನಲ್ವ ಅದು ಬರುತ್ತೆ. ಅಂದರೆ ಒಂದಿನ ಬಿಟ್ಟು ಒಂದಿನ ಸ್ಟೋರಿಗಳು ಬರ್ತಾ ಇರುತ್ತೆ. ಪ್ರತಿದಿನ ಒಂದೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಒಂದಿನ ಒಂದು ಎಪಿಸೋಡು, ಇನ್ನೊಂದು ಎಪಿಸೋಡು, ಅಂದರೆ ಹೊಸ ಕತೆ ಒಂದಿನ, ಹಳೆ ಕತೆ ಒಂದಿನ, ಈ ಥರ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆನ್ನೆನೂ ಒಂದು ಹೊಸ ಸ್ಟೋರಿ ಅದು ಮಾಡಿದ್ನಲ್ವ, ಅದನ್ನ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ನೋಡಿಲ್ಲ, ದಯವಿಟ್ಟು ಅದನ್ನು ನೋಡಿ. ಸೇಮ್ ಟೈಮಿಗೆ ಬರುತ್ತೆ, 12:30 ಒಳಗಡೆನೆಯ 12ರಿಂದ 12:30 ಒಳಗಡೆ ಎಪಿಸೋಡ್ಗಳು ಬರ್ತಾ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಏನ್ರಿ ಪಾರಕರೇ, ಅಪ್ರೂಪ ಬಿಟ್ರಲ್ಲ, ಮನೆಗೆ ಬಂದಿಲ್ಲ? ಹ್ಞೂನ್ರಿ ಗೌಡ್ರೆ, ಆಗಲೇ ಇಲ್ಲ ಬರೋಕ್ಕೆ. ನಾನು ಬರೋಣ ಅಂತ ಅನ್ಕೊಂತಿದ್ದೆ, ಆಗ್ತಾನೆ ಇರಲಿಲ್ಲ. ಮತ್ತೆ ಕೆಲ್ಸಗಳು ಇರ್ತಾವಲ್ರಿ, ಏನು ಮಾಡೋದು, ಒಬ್ಬಾಕೆ ಆಗೀನಿ. ನಿಮಗಾರ ಏನ್ರಿ, ಸೊಸೆ ಅದಾಳೆ, ಶಾರದಕ್ಕದಾಳೆ, ಹೆಂಗ ಮಾಡ್ಕೊಂಡು ಹೋಗಾರೆ. ನಾನು ಒಬ್ಬಾಕೆ ಅಲ್ಲ, ಏನು ಮಾಡೋದು, ಎಲ್ಲ ನಾನೇ ಮಾಡಬೇಕು. ಅಯ್ಯೋ, ನೀವು ಎಲ್ಲ ಹೋಗ್ಬಿಟ್ರಿ ಪಾರಕರೇ. ನೋಡ್ರಿ, ಈ ವಯಸ್ಸಿನಾಗ ನೀವು ಹೆಂಗೆ ಮಾಡ್ತೀರಾ? ನಮ್ಮನೆ ಯಜಮಾನಿ ಆಗೋದಿಲ್ಲ, ಮೈ ಬಗ್ಗೋದಿಲ್ಲ ಅಂತ ಅನ್ಕೊಂಬಿಡ್ರಿ. ಮೊದಲೇ ಬಗ್ತಿರ್ಲಿಲ್ಲ, ಈಗ ಸೊಸೆ ಬಂದ್ಮೇಲಂತೂ ಇನ್ನೂ ಇಲ್ಲ ನೋಡ್ರಿ. ಎಲ್ಲ ಪಾಪ ನಾನು ಸೊಸೆ ಮಾಡ್ಕೊಂಡು ಹೋಗತಿ. ಹ್ಞೂನ್ರಿ, ಇಷ್ಟು ದಿನ ನಿನ್ನ ಸೊಸೆನೇ ಬಂದದ್ಲಲ್ಲ ಮಾಡಕ್ಕೆ. ಪಾಪ ನಾನೆಲ್ಲಿ ಮಾಡೇನಿ ಹೇಳ್ರಿ? ನಿಮಗೆ ನಾನು ಮಾಡೋದು ಏನೂ ಕಣ್ಣಿ ಕಾಣೋದಿಲ್ಲ, ಸೊಸೆ ಮಾಡೋದಾಟ ಕಣ್ಣಿ ಕಾಣಿಸ್ತತಿ. ತಗೊಳ್ರಿ, ಇನ್ಮೇಲೆ ಏನೂ ಮಾಡೋದಿಲ್ಲ. ಸುಮ್ಮನೆ ಮಾಡೋದು ಯಾಕೆ, ಅನ್ಸ್ಕೊಳೋದು ಯಾಕೆ, ಸುಮ್ಮನೆ ಇದ್ಬಿಟ್ರತ್ಲಾಗ ಆತಲ್ಲ. ಅಲ್ಲ, ಹಂಗೂ ಅಂತೀರಾ ಹಿಂಗೂ ಅಂತೀರಾ, ಮಾಡೋದಿಲ್ಲಲ್ಲ ಇನ್ಮೇಲೆ. ನಾನು ಸುಮ್ಮನೆ ಇರ್ತೀನಿ, ನನ್ನ ಪಾಡಿ ನಾನು ಉಣ್ತಾನಿ, ಕುತ್ಕೊಂತಾನಿ. ಆಮೇಲೆ ಹೊರಗೆ ಹೋಗಿ ಮಾತಾಡ್ಬೇಕು ಅನ್ಸಿದ್ರೆ ಹೊರಗೆ ಹೋಗಿ ಮಾತಾಡ್ತಾನಿ. ಆಟೆಯ ನಾನು ಯಾಕೆ ಮನೆಯೆಲ್ಲ ಕೆಲಸ ಮಾಡಿ ಮೈ ದಣ್ಕಂದು ಸುಸ್ತಾಗಿ ಮಕನೊತ್ತಿಗೆ ಸೊಂಟ ಬಿದ್ದೋಗಂಗೆ ಆಗಿರ್ತದೆ ನನಗೆ. ಅಷ್ಟೆಲ್ಲ ಕಷ್ಟ ಯಾಕೆ ಪಡಕ್ಕೆ ಹೋಗೋಣ ಹೇಳು? ಇನ್ಮೇಲಿಂದ ನಿಮ್ಮ ಸಸ್ಯ ಹತ್ರಕ್ಕೆ ಮಾಡಿಸ್ಕೊಂಡು ತಿನ್ರಿ, ಆಕೆನೇ ಎಲ್ಲ ಮಾಡ್ಕೊಡ್ತಾಳಲ್ಲ ಇನ್ಮೇಲೆ. ಹೆಂಗೋ ಮಾಡಿದ್ರು ಅಂತೀರಾ, ಮಾಡಲಿಲ್ಲದ್ರು ಅಂತೀರಾ. ನೀವೇನು ಅನ್ನೋದೇನು ಬಿಡ್ತೀರಾ? ಅಂದರೆ ಅಂತೀರಾ, ಅನ್ಕೊಳ್ರಿ. ನೋಡ್ರಿ ಪಾರಕರೇ, ನಿಮ್ಗೆ ಗೆಳ್ತೀನ ಹಿಂಗೆ ನೋಡ್ರಿ. ನಾನು ಮದುವೆ ಆದಾಗಿಂದನೂ ನಾನು ಹಿಂಗೆ ಅನ್ಕೊಂತ ಬಂದ್ಬಿಟ್ಲು. ಏನಂದಿರಿ, ನಾನು ಒಂದೇ ಒಂದು ಮಾತು ಅಂದದ್ದು, ಅಷ್ಟಕ್ಕೆ ಮೈ ಮೇಲೆ ಬರ್ತಾಳೆ ನೋಡ್ರಿ. ಏನು ಮಾತೇ ಆಡಂಗಿಲ್ಲ, ನಾನು ಹಂಗೆ ಮಾಡ್ತಾಳಂಗೆಯ. ಅಲ್ರಿ ಗೌಡ್ರಿ, ಮತ್ತೆ ಸುಮ್ಮನೆ ಮತ್ತೆ ಅಂದ್ರೆ ಯಾರಿಗೆ ತಾನೇ ಸಿಟ್ಟು ಬರೋದಿಲ್ಲ ನೋಡ್ರಿ. ಆಕೆ ಈ ಮನೆಗೆ ಹೊಸಲು ತುಳಿದಾಗಿಂದನು ಹೆಂಗೆ ಮಾಡ್ಕೊಂಡು ಹೋಗೋದಾಳೆ. ಒಬ್ರಿಗೆ ಅನ್ನಲ್ಲ, ಒಬ್ರಿಗೆ ಆಡಲ್ಲ, ಒಂಚೂರು ಉಸಿರು ಬಿಟ್ಟು ಬೇರೆಯವ್ರಿಗೆ ಏನು ಅನ್ನಲ್ಲ, ಅನ್ಯಾಯ ಆಗಲಿ ಅಂತಲೂ ಮಾತಾಡೋದಿಲ್ಲ. ಆಕಿ ಪಾಡಿಗೆ ಆಕಿ ಸಂಸಾರ ಆತ, ಆಕಿ ಮನೆ ಆತ, ಆಕಿ ಮಕ್ಕಳಾತು, ಅಷ್ಟೇ ನೋಡ್ಕೊಂಡು ಇಷ್ಟು ವರ್ಷ ಜೀವನ ಮಾಡ್ಕೊಂಡು ಬಂದಿದ್ದಾಳೆ, ಒಂದು ಕಪ್ಪು ಚುಕ್ಕಿನೂ ಇಲ್ದಂಗೆ. ಮತ್ತೆ ನೀವು ಬಾಯಿ ಬಂದಂಗೆ ಮಾತಾಡಿದ್ರೆ ಮತ್ತೆ ಹೆಂಗೆ ಹೇಳ್ರಿ? ಮತ್ತೆ ಏನು ಮಾಡಿಲ್ಲ ಮಟ್ಟಿಲ್ಲ ಅಂದ್ರೆ, ಮಾಡಿದವರಿಗೆ ಮಾಡಿಲ್ಲ ಅಂತಂದ್ರೆ ಸಿಟ್ಟು ಬರೋದಿಲ್ಲ ಏನ್ರಿ ಗೌಡ್ರಿ? ಮತ್ತೆ ನೋಡ ಪರಕ, ನೀನು ಹೇಳೋದು ಅವ್ರಿಗೆ ಅರ್ಥ ಆಗೋದಿಲ್ಲ. ಅವರಿಗೆ ಸುಮ್ಮನೆ ದನ ಮಾಡ್ದಂಗೆ ಸುಮ್ಮನೆ ಮನೆಗೆ ಕೆಲಸಗಳು ಮಾಡ್ತಾರಲ್ಲ, ಹಂಗೆ ಮಾಡ್ಕೊಂತಿದ್ರೆ ಮಾತ್ರ ಕಾಣೋದು. ನಾವು ಒಂಚೂರು ಸುಸ್ತಾಗತ್ತಪ್ಪ ಕುಂತಿದ್ದು ಮಾಡೋಣ ಅಂತಂದು ಮಾಡ್ತಾವಲ್ಲ, ಬಿಟ್ಟು ಅದು ಕಣ್ಣಿಗೆ ಕಾಣೋದಿಲ್ಲ ಅವರಿಗೆ. ಸುಮ್ಮನೆ ದೇಹತ್ತಿರ್ಬೇಕಂಗೆ ಮನೆಯಾಗೆ, ಅದು ಮಾತ್ರ ಕಾಣಿಸ್ತದೆ ಕಣ್ಣಿಗೆ. ಓ ಔಬ ಸಮಾಧಾನ ಆಯ್ತವ. ನೀನು ಮಾಡಿದೀಯಾ, ನೀನೇ ಎಲ್ಲ ನಡ್ಸ್ಕೊಂಬಂದಿದೀಯಾ, ಆತು. ನಾನು ನಿಮ್ಮ ತಂಟಿಗೆ ಬರೋದಿಲ್ಲ, ನಾನು ಸುಮ್ಮನೆ ಆಗ್ಬಿಡ್ತಾನೆ. ನಿನಗೆ ಮತ್ತೆ ಏನಾರು ಅಂದೆ ಅಂದ್ರೆ ನೀ ಹೇಳ್ತೀನಿ ಮಕ್ಕಕ್ಕೆ ಹೋಗಿ ನನಗೆ. ಮತ್ತೆ ಹೆಂಗ್ ಮಾತಾಡ್ತಾರೆ ಶಾರದವ? ಓ ರೇಣವ, ನೀನಾ? ನಾನು ಯಾರನ್ನೋ ಅನ್ಕೊಂಡ್ಬಿಟ್ಟಿದ್ದೆ. ಏನ್ ರೇಣವ ಬಂದದ್ದು? ಅಲ್ಲ, ನೀನು ಹೇಳ್ತಿರ್ಬೋದಲ್ಲ ನೀನು. ನಿನ್ನ ಮಗನ ಕಳಿಸಿ ನನ್ನ ಮಗಳನ್ನ ಮದುವೆ ಮಾಡಿಸ್ಕೊಂಡು ಮನೆ ತುಂಬಿಸ್ಕೊಂಡು ಈಗ ಅಕ್ಕಿ ಕುಟ್ಟಾಗ ಎಲ್ಲ ಮನೆ ಕೆಲಸ ಮಾಡಿಸ್ಕೊಳೋದು ಎಲ್ಲ ದೇಕ್ಸ್ಕೊಳೋದು ಮಾಡ್ತೀರಾ? ನನ್ನ ಮಗಳನ್ನ ಪಾರಿನಿ ಕಳ್ಸೋದಿಲ್ಲ ಅಂತಂದ್ರೆ ಅಂತಲ್ಲ, ಯಾಕೆ? ನಮಗೇನು ನನ್ನ ಮಗಳು ಚೆನ್ನಾಗಿರ್ಬೇಕು, ಇದು ಮಾಡ್ಬೇಕು ಅನ್ನೋದೇನಿಲ್ಲ. ಏನೋ ಬೇಜಾರಾಗಿತ್ತು, ಹೋಗಿತ್ತು, ಆತು. ಮದುವೆ ಬಂದ್ಲಲ್ಲ, ಅದಕ್ಕೆ ಒಂಚೂರು ಮಾತಾಡ್ಸೋದು ಬಿಟ್ಟಿದ್ದೆ. ಹಂಗಂತವಾಕಿ ಚಲೋ ಇರೋದು ಅದನ್ನು ನಾವು ನೋಡೋದು ಕಣ್ಣಿಂದ ಬ್ಯಾಡ ಏನು? ನಾವೇನು ಕೆಟ್ಟದ್ದು ಬಯಸ್ತ ನನ್ನ ಮಗಳಿಗೆ? ಆಕೆ ಚಂದ ಇದ್ರೆ ಸಾಕಲ್ಲ ಅಂತಂದು ಅನ್ನಂಗಿರ್ತೇವೆ ನಾವು. ಏಟಿರ್ಬೋದಲ್ಲ ನೀನು. ನಿನ್ನ ಮಗನ ಆಟ ಕಳಿಸಿ ನನ್ನ ಮಗಳನ್ನ ಇಲ್ಲಿ ಮನೆ ಕೆಲ್ಸಕ್ಕೆ ಇಟ್ಕೋಬೇಕು ಅಂತ ಮಾಡಿದೀಯ ನೀನು? ಎದ್ರ ಕುಡಿಬೇಕು ನೋಡು ನಿಮಗೆ. ನಿಮಗೇನಾರು ಮಾನ ಮರ್ಯಾದೆ ಏನಾರು ಐತಾ? ಹಿಂಗೆ ಮಾಡ್ತಿರಲ್ಲ ನೀವು. ಯಾಕೆ ರಣವ, ನೆಟ್ಟಿಗೆ ಹಲ್ಲು ಬಿಗಿ ಹಿಡಿದು ಮಾತಾಡೋದ್ ಕಲಿ. ಎದ್ರಾಗ ಹೊಡಿತಾಳಂತೆ. ಯಾಕೆ? ನಾನು ಏನೋ ಮಾತಾಡಬಾರ್ದು ಅಂತ ಸುಮ್ಮನೆ ನಿಂತಿದ್ದಾನಲ್ಲ, ಅದಕ್ಕೇನು? ಯಾಕೆ ಅಂತದ್ ಏನಾಗಿತ್ತು ಈಗ? ಪ್ರಳಯ ಆಗಂತದು. ಮತ್ತೆ ನೀನ್ ಮಾಡ್ತಾ ಇರೋ ಸರಿ ಕಾಣಿಸ್ತದ ನಿನಗೆಯಾ? ನೋಡು, ಕರೆಕ್ಟಾಗಿ ಏನು ವಿಚಾರ ಅಂತಂದು ತಿಳ್ಕೊಂಡು ಮಾತಾಡಿದ್ರೆ ಸರಿ.
ಸುಮ್ಮನೆ ಅರ್ಧಂಬರ್ಧ ತಿಳ್ಕೊಂಬಂದು ನೀನು ಇಲ್ಲಿ ಮಾತಾಡೋದು ಸರಿಯಲ್ಲ ನೋಡು. ಫಸ್ಟ್ ಯಾವುದೇ ವಿಚಾರ ಆಗಲಿ ಪೂರ್ತಿ ಕರೆಕ್ಟಾಗಿ ತಿಳ್ಕೊಂಡು ಮಾತಾಡ್ಬೇಕು. ಯಾವಾಗ ಹೇಳಿದಳು ನಿನಗೆ ನೆಟ್ಟಗೆ ಕೇಳಲಿಲ್ದಂಗೆ ಬಾರಿಸ್ಲಿಲ್ದಂಗೆ ಇಲ್ಲಿ ಬಂದು ಅರ್ಧಂಬರ್ಧ ಕೇಳಿಸ್ಕೊಂಡು ಇಲ್ಲಿ ಬಂದು ಮಾತಾಡ್ತೀನಿ ನನಗೆ? ಹಾ, ಬೇರೆ ಯಾರು ಅಲ್ಲ, ನಿನ್ನ ಗೆಳತಿ ಅದಳಲ್ಲ ಗಿರ್ಜಿ. ಆಕಿ ಹೇಳಿದ್ಲಂತೆ ಪ್ರೇಮಿ ಇದ್ರಿಗೆ, ಪ್ರೇಮಿ ನನಗಂದದ್ದು. ಶಂಕದಿಂದ ಬಂದ್ರೆ ತೀರ್ಥ ಅಂತ ಗೊತ್ತೈತೆ ನನಗೆ. ನಾನೇನು ಯಾರ್ದೋ ಮಾತು ಕೇಳ್ಕೊಂಬಂದಿಲ್ಲ, ಮಾತಾಡ್ತಾ ಇಲ್ಲ. ನಿನಗೆ ಗೊತ್ತಿರೋದೇ ನಿನ್ನ ಸ್ವಂತ ಗೆಳತಿದೆ, ಮಾತು ಕೇಳ್ಕೊಂಬಂದಿಲ್ಲ ಮಾತಾಡ್ತಾ ಇರೋದು ನಾನು. ಎಲ್ಲ ಗಿರ್ಜಿ, ನೀನು ಹೇಳಿದ್ದೆ ಈಕಿಗೆ ನನ್ನ ಸೊಸೆನ ಮನೆ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ, ನನ್ನ ಮಗ ಮಾತ್ರ ಪಾರಿನಿಗೆ ಹೋಗ್ತಾನೆ ಅಂತಂದು ನಾನು ನಿನ್ನ ಹತ್ರಕ್ಕೆ ಬಂದು ಹೇಳಿದ್ನ್ಯಾ? ಇಲ್ಲವ ಶಾರದಕ್ಕ, ನಾನು ಯಾಕೆ ಹೇಳು? ನಾನು ಮಾತಾಡಿದ್ದು ಪ್ರೇಮಿ ಇದ್ರಿಗೆ, ಪ್ರೇಮಿ ಮಾತಾಡಿರೋದು ನಾನಲ್ಲ. ಬರ್ತದಾಳ ತಡಿ, ಯಾಕಿನೇ ಕೇಳ್ಬೇಕಿದ್ರೆ. ಏಯ್ ಹೇಳೇ ಪ್ರೇಮಿ, ನಾನು ಏನಂತ ಹೇಳಿದ್ ನಿನಗೆ, ನೀನು ಏನಂತ ಹೇಳಿದಿ ಈಕಿಗೆ? ಅವ ಶಾರದಕ್ಕ, ನಂದೇನು ತಪ್ಪಿಲ್ಲವ ಇದ್ರಾಗೆ. ಗಿರ್ಜಿ ಹೇಳ್ದಂಗೆ ನಾನು ಕರೆಕ್ಟಾಗಿ ಎಲ್ಲದನ್ನು ಹೇಳಕತ್ತಿದ್ನವ. ಈಕೆ ಅರ್ಧಂಬರ್ಧ ಕೇಳಿಸ್ಕೊಂಡು ಒಂಚೂರು ಸಿಕ್ಕದೆ ಸಾಕು ಅನ್ನಂಗೆ ನಿನ್ನ ಹತ್ರ ಜಗಳ ಕಾಯಕ್ಕೆ ಓಡ್ ಬಂದ್ಬಿಟ್ಲವ. ನಾನು ಹೇಳ್ತಾ ಇದ್ದೆ, ಹಂಗೆ ಬಂದ್ಲು, ನೆಟ್ಟ ಕೇಳಿಸ್ಕೊಂಡಲ್ಲ ಏನಿಲ್ಲ, ಇಲ್ಲಿ ಬಂದು ಜಗಳ ಮಾಡಕತ್ತಾಳ ನೋಡು. ಲೇ ಪ್ರೇಮಿ, ನಿಮ್ಗೆ ಯಾಕ್ರೇ ಬೇಕು ಇನ್ನೊಬ್ರ ಮನೆ ವಿಚಾರ? ನೋಡು, ಹಿಂಗ್ ಮಾತಾಡಿ ಹಿಂಗ್ ಸಿಕ್ಕಕ್ಕಿಂತೀರಿ ನೋಡ್ರವ ನೀವು. ಎರಡು ಮಂದಿ ನನ್ನ ಮಧ್ಯೆ ಜಗಳ ತಂದಿಡಬಾರ್ದು ಕಣ್ರೆ ಅತ್ಲಾಗೆ. ಯಾಕೆ ಮಾಡ್ತೀರಿ ನೀವು? ಶಾರದಕ್ಕ, ನೀನು ನನಗೆ ಅನ್ನಕತ್ತಿ ಅಂತ ನನಗೆ ಗೊತ್ತೈತಿ. ನಾನೇನು ತಪ್ಪು ಮಾಡಿಲ್ಲವ. ನಾನು ಸುಮ್ಮನೆ ಹೇಳ್ಬಾರ್ದು ಅಂತಂದಿದ್ದೆ. ಈಕಿನ ಬಂದ್ಲಲ್ಲ, ಹಂಗೆ ಮಾತಾಡ್ಕೊಂತ ಬಂದದ ಆಟೆಯ. ನಾನೇನು ಹೇಳ್ಬಾರ್ದೇನು ಹೇಳಿಲ್ಲವ. ಕರೆನೆ ಹೋಗೋದು ನಿಜ ಅಲ್ಲ, ಅದನ್ನೇ ನಾವು ಹೇಳಿದ್ದ ಆಟೆಯ. ತಗೊಳವ, ಇನ್ಮೇಲೆ ಏನು ಮಾತಾಡೋದಿಲ್ಲ, ನಿಮ್ಮ ಮನೆ ಸುದ್ದಿಗೂ ಬರೋದಿಲ್ಲ. ಏ ಗಿರ್ಜಿ, ನಿಂತ್ಕೊಳ್ಳೆ. ಹಂಗಲ್ಲದು ಗಿರ್ಜಿ. ನೋಡು, ಈಗ ಬರ್ಲಿಲ್ಲ ಅಂದ್ರೆ ನೋಡಿ ನೀನು. ತಗೊಳವ ಶಾರದಕ್ಕ, ಗೊತ್ತಾತಲ್ಲ ಗೆಳತಿಯರಂದ್ರೆ ಏನು ಅಂತಂದು. ನೀನು ಹಿಂಗೆ ಮಾತಾಡ್ತೀಯ ಅಂತ ನಾ ಅನ್ಕೊಂಡದಿಲ್ಲ. ತಗೊಳವ, ಇರ್ಲಿ ತಗ. ಅಲ್ಲೇ ಪ್ರೇಮಿ, ನಿನ್ಗೆ ಯಾಕೆ ಬೇಕಿತ್ತೆ? ನೋಡೀಗ ಅಕ್ಕಿ ಸಿಟ್ಟಾಗಿ ಹೋದ್ಲು. ಏನ್ ಮಾಡ್ಬೇಕೀಗ? ಈಕಿ ಬಂದು ಇಲ್ಲಿ ಜಗಳ ಮಾಡಕತ್ತಿದ್ದಾಳೆ. ತಪ್ಪಾಯ್ತೆ ಶಾರದಕ್ಕ, ಇನ್ಮೇಲೆ ಯಾರ ಮನೆದು ಮಾತಾಡೋದಿಲ್ಲ. ತಗೊಳವ. ಅತ್ಯಾರ ಏನತ್ರಿ? ಯಾಕ ಬಾಯ್ ಬಾಯ್ ಮಾಡಕತ್ತಿರಲ್ಲ? ನಮ್ಮವ್ವ ಯಾಕೆ ಬಂದಾಳೆ? ಏನಿಲ್ಲವ ನನ್ನ ಸಸಿಯೇ. ನಿಮ್ಮವ್ವ ಅನ್ಕೊಂಡದಾಳೆ ನಿನ್ನ ಮನೆ ಕೆಲ್ಸಕ್ಕೆ ಇಟ್ಕೊಂಡ ನನ್ನ ಮಗನಷ್ಟೇ ಪಾರಿನಿ ಕಳ್ಸಕತ್ತೀವಿ ಅಂತ ಅನ್ಕೊಂಡದಾಳೆ ನೋಡವ. ಏನ್ ಹೇಳ್ತಿ ಹೇಳವ, ಇದಕ್ಕೆ ನೀನೇ ಉತ್ತರವ. ಅವ್ವ, ಮೊದ್ಲಿಂದಾಗಿ ನೀನ್ ಯಾಕೆ ಬಂದದಿ ನಮ್ಮ ಮನೆಗೆ? ಅವತ್ತು ತನಾಡಿ ಜಗಳ ಮಾಡ್ಕೊಂಡು ಹೋಗಿದ್ಯಾ ನೀನ್? ನನ್ನ ಮಗಳೇ ಅಲ್ಲ, ಹಂಗೆ ಹಿಂಗೆ ಸಂಬಂಧ ಕಡ್ಕೊಂಡು ಹೋದಳು. ಮತ್ತೆ ಯಾಕೆ ಬಂದದಿ ಇಲ್ಲಿ? ಇಲ್ಲಿ ಏನಾರ ಆಗ್ಲಿ ಏನಾರ ಬಿಡ್ಲಿ, ಇದು ನನ್ನ ಮನೆ, ನನ್ನಿಲೆ, ನಂದು ಇಲ್ಲಿ. ನಮ್ಮ ಅತ್ತೆ ಮಾವ ನನ್ನ ಗಂಡ ಎಲ್ಲರೂ ಸೇರ್ಕಿ ನಂದು ಕೊಲೆ ಮಾಡಿ ಇಲ್ಲೇ ಬಿಸಾಕಿದ್ರು ಪರವಾಗಿಲ್ಲ. ನಂದು ಹಣ ಇಲ್ಲೇ ಈ ಹೊಸ್ಲ ಒಳಗಡೆನೆ ಬಿದ್ದು ಹೋದ್ರೂ ಚಿಂತಿಲ್ಲ. ನಿನ್ಗೆ ಯಾಕೆ ನಮ್ಮನೆ ವಿಚಾರ? ಏನೇ, ನಾನು ಹುಟ್ಟಿಸಿ ನಾನು ಬೆಳೆಸಿ ನಾನು ಇಷ್ಟು ದೊಡ್ಡಳು ಮಾಡಿದನಿ, ನನಗೆ ಯಾಕೆ ಬಂದಿದ್ಯಾ ಈ ಮನೆಗೆ ಅಂತಂದು ಕೇಳ್ತೀಯಾ? ಏನೋ ಅವತ್ತು ಸಿಟ್ಟಿನಾಗೆ ಮಾತಾಡದೆ ಆತು ಹೋತು, ಅದನ್ನೇ ಬೆಳೆಸ್ಕೊಂಡು ಹೋಗಕತ್ತ. ಮಗಳು ಅಂತಂದು ನನಗೇನು ಕಾಳಜಿ ಇಲ್ಲೇನೆ? ನೀನು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗಲ್ಲ. ತಗಂಗಾರೆ ಇನ್ಮೇಲೆ ಏನು ಕೇಳೋದಿಲ್ಲ. ತಗೊಳೆ, ಹೆಣನರ ಬೀಳಿ ಏನಾರ ಬೀಳಿ, ತಗ ಮುಗೀತಂಗಾರೆ. ನಾನು ಪಾರಿನಿಗರ ಹೋಗ್ಕನಿ ಎತ್ಲಗಾರ ಹೋಗ್ಕ ನನ್ನ ಗಂಡನ ಜೊತೆಗೆ ನಾನು ಇಲ್ಲೇ ಇರ್ತಾನ. ನಿನಗೆ ಯಾಕದೆಲ್ಲ? ನಮಗೆ ಗೊತ್ತಿರ್ತೈತಿ ಇಲ್ಲಿ ಏನೇನಾಗೈತಿ ಏನ್ ಬಿಟ್ಟತಿ ಅನ್ನೋದು ನಮಗಷ್ಟೇ ಗೊತ್ತಿರ್ತೈತಿ. ನೀ ಏಕ್ದಮ್ ಇಲ್ಲಿ ಬಂದ ಅತ್ತೆ ಮಾವರಿಗೆ ಅಂದ್ರೆ ಮತ್ತೆ ಸಿಟ್ಟು ಬರೋದಿಲ್ಲ ಏನು? ನಾನೇನೇನು ಬರ್ಲೇಬೇಡ ಅಂತಂದು ಹೇಳ್ತಾ ಇಲ್ಲ ನಿನಗೆ, ಸ್ವಲ್ಪ ತಿಳ್ಕೊಂಡು ಮಾತಾಡು ಅಂತ ಹೇಳ್ತಾ ಇರೋದು. ತಗೊಳೆ, ನಿನ್ ತಲೆ ಎಲ್ಲ ತಿಕ್ಕಿ ತೀಡಿದಾರೆ. ಇನ್ಯಾಕೆ ಅಪ್ಪ ಅವ್ವ ಯಾಕೆ ಬೇಕು ಹೇಳು? ಇಷ್ಟು ವರ್ಷ ಬೇಕಿತ್ತು, ಈಗೆಲ್ಲ ಇವರೇ ಅದಾರಲ್ಲ, ಮತ್ತೆ ಇನ್ಯಾಕೆ ಬೇಕು? ತಗ ನೋಡು ರೇಣವ, ಸುಮ್ಮನೆ ತಪ್ಪು ತಿಳ್ಕೊಂತದಿ ನೋಡಿ ನೀನು. ಇಲ್ಲಿ ಏನೋ ಆಗಿಲ್ಲ, ಯಾಕಂಗೆ ಸುಮ್ಮನೆ ಜಗಳ ಕಾಯಕ್ ಬಂದಿದೀಯ ಅಂತ ನನಗಂತ ಗೊತ್ತಾಗವಲ್ದವ. ಇಲ್ಲಿ ನಿನ್ನ ಮಗಳಂದು ಇದು ಏನೋ ವಿಮಾನದಾಗ ಹೋಗಕ್ಕೆ ಏನೋ ವಿಸ ಬೇಕಂತೆ, ಅದಿನ್ನೂ ಆಗಿಲ್ಲಂತ. ಹಂಗಾಗಿ ಅದಾಗವರೆಗೂ ಇಲ್ಲೇ ಇರ್ಲವ, ನಾನು ಒಬ್ಬನೇ ಹೋಗ್ಬರ್ತಾನೆ ಈಗ ಅಂತಂದು ಹೇಳಿದ್ ನನ್ನ ಮಗ. ನೀನು ಅದನ್ನ ತಿಳ್ಕೊಂಡಿಲ್ದಂಗೆ ಸುಮ್ಮನೆ ಮಾತಾಡ್ತೀಯಲ್ಲೇ. ವಿಸನೋ ಪಾಸನೋ ನನ್ನ ಮಗಳನ್ನ ಜೊತೆ ಕರ್ಕೊಂಡು ಹೋಗ್ಬೇಕು, ಅದೇನಾರ ಆಗಿರ್ಲಿ, ಅದೇಟಾರ ದುಡ್ಡು ಖರ್ಚಾಗ್ಲಿ, ನಾನು ಕೊಡ್ತೀನಿ. ರೀ ರೇಣಕರೆ, ಏನಂತ ಮಾತಾಡ್ತೀರಿ? ನಾನು ನೋಡೇ ನೋಡ್ತೀನಿ. ಅಲ್ರಿ, ಅದೇ ನೀವು ದುಡ್ಡು ಕೊಟ್ಟ ತಕ್ಷಣನೇ ಆಗ ಅಂತದಲ್ರಿ, ಅದಕ್ಕೂ ಸಮಯ ಅನ್ನೋದು ಇರ್ತತಿ, ಇಷ್ಟು ದಿನ ಅಂತಂದು ಇರ್ತತಿ. ಎಲ್ಲದನ್ನು ಚೆಕ್ ಮಾಡಿ ಪೊಲೀಸ್ನವರೆಲ್ಲ ಮನೆ ಬಂದು ಎಲ್ಲ ವಿಚಾರಿಸ್ಕೊಂಡು ಹೋದ್ಮೇಲೆ ಅದು ಬರೋದು. ಅಲ್ಲಿ ಗಂಟ ನಾವು ಕಾಯ್ಬೇಕು. ನಮ್ಮ ಅರ್ಜೆಂಟಿಗೆ ಅದು ಆಗ್ಬೇಕು ಅಂತಂದ್ರೆ ಆಗೋದಿಲ್ಲ. ಹಂಗೆ ದುಡ್ಡು ಕೊಟ್ಟು ಮಾಡೋದಾಗಿದ್ರೆ ನನ್ನ ಮಗ ಈಟತ್ತಿಗೆ ಮಾಡ್ಬಿಡ್ತದ. ಅಷ್ಟು ಗೊತ್ತಾಗಲ್ಲ ಅವನಿಗೇನು? ಅಲ್ಲೇ ರೇಣಕ, ಏನಂತ ಮಾತಾಡ್ತೀವ ನೀನು? ಪಾಪ ಹೊಸ್ತ ಮದುವೆ ಆಗೈತಿ, ಅವನಿಗೇನು ಎಂಟಿ ಬಿಟ್ಟು ಹೋಗಕ್ಕೇನು ಹುಚ್ಚೇನೆ ಅಲ್ಲ, ಇಷ್ಟಾಗಿ ತಿಳ್ಕೊಬೋದವ. ಅವನಿಗೆ ಪಾಪ ಎಷ್ಟು ಬೇಜಾರಾಗಿರ್ತತಿ ಅನ್ನೋದು. ಅವ್ರ ಅಪ್ಪ ಅವ್ರಿಗೆ ಬೇಜಾರಾಗಕ್ಕಿಲ್ಲೇನೆ, ಸೊಸೆ ಇಲ್ಲಿ ಮಗ ಅಲ್ಲಿ ಅಂತ ಅಂದ್ರೆ. ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕವ ನೀನು. ಇಲ್ಲಿ ಗಂಟ ಬಂದು ಇಷ್ಟೊಂದು ಮಾತಾಡೋ ಅವಶ್ಯಕತೆನೇ ಇದ್ದಿಲ್ಲ ನೀನು. ಹ್ಞೂನ್ರವ, ಇಲ್ಲಿ ಗಂಟ ಬಂದು ಮಾತಾಡಿದ್ದೆ ತಪ್ಪಾಗೋತ್ತಾಗ ನಂದು.
ಎಲ್ಲಾರು ನನಗೆ ಬುದ್ಧಿವಾದ ಹೇಳಾರೆ. ಏನಾರ ಮಾಡ್ಕೊಳ್ರಿ, ಏನಾರ ಬಿಟ್ಕೊಳ್ರಿ. ಜಾನಕಿ, ನಿಮ್ಮ ಅವ್ಗೆ ನೀನೇ ಮಾತಾಡವ. ಇಲ್ಲಾಂದ್ರೆ ಒಂದು ಪಟ್ಟು ಹೋಗಿ ಬಾ ಮನೆಗೆ. ಹೋಗಿ ಆಕೆಗೆ ಚಂದಾಗಿ ಅರ್ಥ ಮಾಡಿಸಿ ತಿಳಿಸಿ ಬುದ್ಧಿವಾದ ಹೇಳಿ ಬಾ. ಯಾಕೆಂದ್ರೆ ನಿಮ್ಮವ್ವ ಬುದ್ಧಿಗೇಡಿ ಮಾಡ್ದಂಗೆ ಮಾಡಕತ್ತಿದ್ದಾಳೆ ಇತ್ತೀಚೆಗೆ. ಯಾಕಯ್ಯ ಮಗಳ ಹತ್ರಕ್ಕೆ ಬುದ್ಧಿವಾದ ಹೇಳಿಸ್ಕಿನ ಇದಕ್ಕೆ ಬಂದ್ಬಿಟ್ಲಕ್ಕಿ. ಆಕೆಯನ್ನು ಅರ್ಥ ಮಾಡ್ಕೊಳ್ಳೋ ಹೆಂಗೆ ಸಲ್ಲದು. ನೀನೇ ಹೋಗಿ ಬಾರವ ಒಂದು ಪಟ್ಟು. ಹೋಗ್ಲಿ ಬಿಡ್ರಿ ಅತ್ತರ, ಮತ್ತು ನಾನು ಅಲ್ಲಿ ಹೋಗಿ ಮಾತಾಡಿ ಸುಮ್ಮನೆ ಎದಕ್ಕೆ ಬೇಕು? ಮತ್ತು ಇನ್ನೊಂದು ಪ್ರಮಾಣ ಆಗೋದು ಯಾಕೆ? ಹೋದ್ರು ಕಳೆ. ಅಯ್ಯೋ ಇಲ್ಲವಾ, ಹಂಗೆಲ್ಲ ಅನ್ಬಾರ್ದು, ಹಂಗೆಲ್ಲ ಮಾತಾಡಬಾರ್ದು ನೋಡು. ಆಕೆ ಬಂದಿದ್ದಾಳೆ ಎಲ್ಲ ಮರ್ತು ಮಗಳನ್ನ ವಿಚಾರಿಸಕ್ಕೆ ಅಂದಾಗ ಈಗ ನೀನು ಅದಕ್ಕೆ ಬೆಲೆ ಕೊಟ್ಟು ಹೋಗಿ ಮಾತಾಡ್ಕೊಂಡ್ ಬಾರವ. ತವ್ರ ಮನೆ ಬೇಕವ ಹೆಣ್ಣಿಗೆ. ತವ್ರ ಮನೆ ಇಲ್ಲ ಅಂತ ಅಂದ್ರೆ ಏನು ಇಲ್ಲ, ಗಂಡನ ಮನೆ ಇರ್ತೈತೆ, ಅದೇನು ಆಗೋದಿಲ್ಲ ಕೊನೆವರೆಗೂ. ಆದ್ರೂ ಏನೋ ಒಂದು ಆಸರೆ ಬ್ಯಾಸರಿಗೆ ತವ್ರ ಮನೆ ಬೇಕೇ ಬೇಕು, ತಾಯಿ ಎನ್ನಳು ಬೇಕೇ ಬೇಕು. ಹೋಗಿ ಮಾತಾಡ್ಕೊಂಡು ಸಮಾಧಾನ ಮಾಡ್ಬಾ. ಹೂನಮ್ಮ ಜಾನಕಿ, ಹೋಗ್ ಬಾ ಒಂದು ಪಟ್ಟು. ಆತ್ರಿ ಅತ್ತರ.